ದೇವ್ರಿಗೆ ಮಹಿಮುಂಟಾಗ್ಲಿ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕಿದ್ದೇವೆ. ನಮ್ಮ ಧ್ಯಾನದ ವಿಷಯ ಸಂತೃಪ್ತಿ. ಸಂತೃಪ್ತಿ ಎಂಬುದರ ಕುರಿತಾಗಿ ನಾವು ಇವತ್ತು ಧ್ಯಾನಿಸ್ಲಿಕ್ಕಿದ್ದೇವೆ. ಸಂತೃಪ್ತರಾಗಿರ್ತಕ್ಕಂಥದ್ದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಯಾಕಂತಂದ್ರೆ ಈ ಲೋಕದಲ್ಲಿ ನಮಗೆ ಎಲ್ಲಾ ಸಂಗತಿಗಳು, ಎಲ್ಲಾ ವಿಚಾರಗಳು ನಮ್ಮನ್ನೇನ್ ಮಾಡ್ತದೆ ಅಂತಂದ್ರೆ ಯಾವಾಗಲೂ ನಮ್ಮ ತೃಪ್ತಿಯನ್ನ ಹಾಳು ಮಾಡಲಿಕ್ಕೆ, ನಾವು ತೃಪ್ತರಾಗಿರದ ಹಾಗೆ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ ನಮ್ಮನ್ನೇ ವಂಚಿಸ್ತಕ್ಕಂಥವನಾಗಿದ್ದಾನೆ. ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೆ ಅಲ್ಲಿ ಕಾಣಿಸಿಕೊಳ್ತಕ್ಕಂಥ ಭಕ್ತರ ಕುರಿತಾಗಿ, ಅನೇಕ ದೇವ ಜನರ ಕುರಿತಾಗಿ ನಾವು ನೋಡುವಾಗ ಎಲ್ಲರನ್ನ ಸೈತಾನ್ ಏನ್ ಮಾಡಿದ್ನಂತಂದ್ರೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ನು. ಏನಕ್ಕಾಗಿ ಹೋರಾಟ? ಅವರು ಯಾವುದರಲ್ಲಿ ಇದ್ದಾರೋ ಅದರಲ್ಲಿ ಅವರಿಗೆ ತೃಪ್ತಿ ಇಲ್ಲದ ಹಾಗೆ ಅವರ ಭಾವನೆಗಳನ್ನ ಕೆರಳಿಸಿದ. ಎಲ್ಲಾ ಭಕ್ತರ ಭಾವನೆಗಳನ್ನ ಏನ್ ಮಾಡಿದ್ದಾನೆ ಸೈತಾನನು? ಕೆರಳಿಸಿದ್ದಾನೆ. ಯಾಕಂದ್ರೆ ಅವರು ತೃಪ್ತಿಯಾಗಿರದೆ ಅತೃಪ್ತರಾಗಬೇಕು, ಅವ್ರಿಗೆ ಯಾವ್ದ್ರಲ್ಲಿ ತೃಪ್ತಿ ಇಲ್ದಂಗೆ ಮಾಡ್ಬೇಕಂತ ಹೇಳಿ ಎಲ್ಲಾ ಭಕ್ತರ ವಿರುದ್ಧವಾಗಿ ಸೈತಾನ್ ಏನ್ ಮಾಡಿದಾನಪ್ಪ ಅಂದ್ರೆ ಹೋರಾಡಿದ್ದಾನೆ. ಇವತ್ತು ನಿನ್ನ ಜೀವಿತಗಳಲ್ಲಿ ಸಹ ಅಷ್ಟೇ, ನಾವು ತೃಪ್ತರಾಗಿರದ ಹಾಗೆ ಸೈತಾನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಮ್ಗೆ ವಿರುದ್ಧವಾಗಿ ಹೋರಾಡ್ತಕ್ಕಂಥವನಾಗಿದ್ದಾನೆ. ಆದಿಕಾಂಡಕ್ಕೆ ನಾವು ಬರುವಾಗಲ್ಲಿ ಹವ್ವಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಅಲ್ವಾ? ದೇವರು ಹವ್ವಳನ್ನ, ಆದಾಮರನ್ನ ಏನ್ ಮಾಡಿದ್ರು? ಭವ್ಯವಾಗಿ ಸುಂದರವಾಗಿ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು. ದೇವರು ಯಾರನ್ನೇ? ಮೊದಲ ಸೃಷ್ಟಿಯಾಗಿರ್ತಕ್ಕಂಥ ಮಾನವರನ್ನ, ಆದಾಮ ಹವ್ವಳನ್ನ ಅವರು ದೇವರು ಶ್ರೇಷ್ಠವಾಗಿ ಉಂಟು ಮಾಡಿದ್ರು. ಅವ್ರಿಗೆ ಯಾವ ಕೊರತೆನೂ ಇರಲಿಲ್ಲ. ದೇವರ ಮಹಿಮೆ ಅವ್ರನ್ನ ಆವರಿಸಿಕೊಂಡಿತ್ತು. ಹೀಗೆ ಎಲ್ಲ ವಿಧವಾಗಿರ್ತಕ್ಕಂಥ ಅನುಕೂಲತೆಯನ್ನು ದೇವರು ಆ ತೋಟದಲ್ಲಿ ಮಾಡಿಕೊಟ್ಟಿದ್ದ. ಏದೇನ್ ತೋಟ ಅಂದ್ರೆ ದೇವ್ರ ಮನೆ ಅಂತ. ದೇವರು ಸೃಷ್ಟಿ ಮಾಡಿ ಮೊದಲ ಮಾನವನನ್ನ ಎಲ್ಲಿಟ್ಟಿದ್ನು? ಏದೇನ್ ತೋಟದಲ್ಲಿ. ಏದೇನಂತಂದ್ರೆ ದೇವರ ವನ ಅಂತ ಹೇಳಿ. ದೇವರ ವನದಲ್ಲಿ ಅವ್ರನ್ನ ಇಟ್ಟಿದ್ನು. ಯಾರನ್ನೇ? ಆದಾಮ ಅವ್ರನ್ನ ಎಲ್ಲಿಟ್ಟಿದ್ನು? ದೇವರ ಮನೆ, ದೇವರ ವನದಲ್ಲಿ. ದೇವರ ಆ ವನದಲ್ಲಿ ಇಟ್ಟಿದ್ರು. ಅಲ್ಲಿ ಯಾವ ಕೊರತೆನೂ ಇರಲಿಲ್ಲ ಅವ್ರಿಗೆ. ಯಥೇಚ್ಛವಾಗಿ ಎಷ್ಟು ಬೇಕಾದ್ರೂ ಹಣ್ಣನ್ನೇ ತಿನ್ಬೋದಾಗಿತ್ತು. ಎಲ್ಲಾ ರೀತಿಯಾಗಿ ದೇವರು ಏನ್ ಮಾಡಿದ್ರು? ಅವ್ರಿಗೆ ತೃಪ್ತಿಕರವಾಗಿ ಅವ್ರನ್ನ ಉಂಟು ಮಾಡಿದ್ರು. ಅವ್ರಿಗೆ ಬೇಕಾಗಿರೋ ಎಲ್ಲಾನು ದೇವ್ರು ಕೊಟ್ಟಿದ್ರು. ಆದಾಮ ಅವ್ರಿಗೆ ಕೊರತೆ ಅಂತಕ್ಕಂಥದ್ದು ಇರಲಿಲ್ಲ. ಎಲ್ಲಾ ವಿಧವಾಗಿರ್ತಕ್ಕಂಥ ತೃಪ್ತಿ ಆಗೋ ರೀತಿಯಲ್ಲಿ ದೇವರವ್ರನ್ನೇ ಏನ್ ಮಾಡಿದ್ರು? ಏದೇನ್ ತೋಟದಲ್ಲಿ, ದೇವರ ವನದಲ್ಲಿ ಇಟ್ಟಿದ್ರು. ಆದ್ರೆ ಸೈತಾನ್ ಏನ್ ಮಾಡ್ತಾನೆ? ಬರ್ತಾನೆ ಹವ್ವಳ ಹತ್ರ ಬರ್ತಾದ್ರೆ ಅಲ್ವಾ? ಬಂದ್ಬಿಟ್ಟು ಏನ್ ಹೇಳ್ತಾ ಇದ್ದಾನೆ? ನೋಡಮ್ಮ, ಯಾವ ಮರದ ಹಣ್ಣನ್ನು ತಿನ್ಬಾರ್ದು ಅಂತ ದೇವ್ರು ಹೇಳಿದ್ದಾನೆ ನಿನಗೆ. ಎಲ್ಲಾ ಹಣ್ಣು ತಿಂದಿದ್ಯಾ? ರುಚಿ ನೋಡಿದ್ಯಾ ಅಂತ ಹೇಳಿ ಕೇಳಿದಾನೆ. ಯಾರಿಗೆ? ಹವ್ವಳಿಗೆ. ಎಲ್ಲಾ ಮರದ ಹಣ್ಣು ತಿಂದಿದ್ದಾನಪ್ಪ, ಈ ಮರದ ಮಾತ್ರ ತಿಂದಿಲ್ಲ ನೋಡು ಅಂತ ಹೇಳಿ ಅಲ್ವಾ? ಅವಾಗ ಸೈತಾನ್ ತೋರಿಸ್ತಾನೆ, ಯಾಕೆ ಈ ಮರದ ಹಣ್ಣು ತಿನ್ಲಿಲ್ಲ? ನೋಡಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಅಲ್ಲಿ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅವಾಗ ಏನ್ ಮಾಡ್ತಾಳೆ? ಆ ಹವ್ವಳು ಹಣ್ಣನ್ನು ನೋಡ್ತಾಳೆ. ನೋಡುವಾಗ ಏನಾಗ್ತದೆ? ಅಲ್ಲಿ ವಚನ ಹೇಳ್ತದೆ, ನೋಡುವುದಕ್ಕೆ ಸುಂದರವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದ್ದಾಗಿಯೂ ಅದೇ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾಳೆ? ಆ ಮರದ ಹಣ್ಣು ತಿನ್ನಕ್ ಅವಳು ಮುಂದಾಗ್ತಾಳೆ. ದೇವ್ರು ಹೇಳಿದಾರೆ, ಈ ಮರದ ಹಣ್ಣನ್ನು ತಿನ್ಬೇಡ್ರಿ, ತಿಂದ್ರೆ ಸತ್ತು ಹೋಗ್ತೀರಿ ಅಂತ ಹೇಳಿ. ಹಾಗೆ ಹೇಳ್ಬಿಟ್ಟು ಏನ್ ಮಾಡಿದಾರೆ? ಅವ್ರಿಗೆ ಬೇಕಾಗಿರೋ ಎಲ್ಲವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಏನು ಕೊರತೆ ಇರಲಿಲ್ಲ, ತೃಪ್ತಿಯಾಗಿರ್ಬೋದಾಗಿತ್ತು. ಆದ್ರೆ ಸೈತಾನ್ ಏನ್ ಮಾಡ್ತಾನೆ? ಇನ್ನೊಂದು ಅತೃಪ್ತಿ ಹುಟ್ಟಿಸ್ತಾ ಇದ್ದಾನೆ ಅವ್ರಿಗೆ. ಏನಂತ ಹೇಳಿ? ನೋಡಿ, ಇದು ಒಂದು ರುಚಿ ನೋಡ್ಬಿಡು ಅಂತ ಹೇಳಿ. ರುಚಿ ನೋಡಕ್ ಹೋಗಿ ಏನಾಯ್ತು? ಹಣ್ಣು ತಿಂದ್ರು, ಅವರು ಪಾಪಕ್ಕೊಳಗಾದ್ರು. ಅವರ ಸಂತಾನ, ಇವತ್ತು ನೀವು ಎಲ್ಲರೂ ಅವ್ರ ಸಂತಾನ. ನಾವು ಸಹ ಏನ್ ಮಾಡಿದ್ವಿ? ಆ ಒಬ್ಬನ ಅವಿಧೇತ್ವದಿಂದ ಇಡೀ ಲೋಕಕ್ಕೆಲ್ಲ ಪಾಪ ಪ್ರವೇಶವಾಗಿ ನೀವುಗಳು ಏನಾಯ್ತಪ್ಪ ಅಂದ್ರೆ ಪಾಪಕ್ಕೆ ಹೊಣೆಗಾರರಾಗಬೇಕಾಯ್ತು. ಹಂಗೆ ಒಂದು ವೇಳೆ ಆ ದಿನ ಆದಾಮ ಹವ್ವರು ದೇವರು ಕೊಟ್ಟಿರುವಂಥದ್ದನ್ನ ತಿಂದು, ದೇವರು ಕೇಳಿದ್ದನ್ನು ತಿಂದು, ತಿನ್ನಬಾರ್ದಂತ ಹೇಳಿದ್ದನ್ನ ತಿಂದೇ ಇದ್ದಿದ್ರೆ ಏನಾಗ್ತಾ ಇರಲಿಲ್ಲ ಅಂದ್ರೆ ಈ ಭೂಮಿಗೆ ಪಾಪ ಪ್ರವೇಶ ಆಗ್ತಾ ಇರಲಿಲ್ಲ. ದೇವ್ರ ಜೊತೆಗೆ ಯಾವಾಗ್ಲೂ ಡೈಲಿ ಮಾತಾಡ್ತಾ ಇದ್ರಂತೆ ಅವರು. ಆದಾಮ್ ಅವರು ಸಂಗಡ ದೇವ್ರ ಏನ್ ಮಾಡ್ತಿದ್ರು? ಸಂಜೆ ಸಮಯದಲ್ಲಿ ತಂಗಾಳಿಯಲ್ಲಿ ಬಂದು ದೇವ್ರವ್ರ ಜೊತೆ ಮಾತಾಡ್ತಾ ಇದ್ನು, ದೇವ್ರವ್ರ ಸವಾಸದಲ್ಲಿದ್ನು,
ಬೆಳಗಿಂದ ಎಲ್ಲ ತೋಟ ಎಲ್ಲ ಸುತ್ತಾಡ್ಕೊಂಡು ಬೇಕಾಗಿರೋ ಹಣ್ಣು ತಿಂದು ಆರಾಮಾಗಿ ಸಂತೋಷವಾಗಿದ್ರು. ಸಂಜೆ ದೇವರವ್ರ ಜೊತೆಗೆ ಪ್ರತಿದಿನ ಮಾತಾಡ್ತಾ ಇದ್ರು, ಎಲ್ಲ ಇತ್ತು. ಆದರೆ ಎಲ್ಲ ಇದ್ದಾಗ ಏನ್ ಮಾಡಿದ್ರು, ಅವರ ತೃಪ್ತಿಯನ್ನು ಹಾಳು ಮಾಡಿದ್ರು. ಅವ್ರ ಸಂತೃಪ್ತಿಯನ್ನು ಹಾಳು ಮಾಡಕ್ ಬಂದ್ರು ಯಾರು? ಸೈತಾನ ಸರ್ಪದ ರೂಪದಲ್ಲಿ ಮೂಲಕವಾಗಿ ಏನ್ ಮಾಡ್ತಾನೆ, ಅವ್ರಿಗೆ ಅತೃಪ್ತಿಯನ್ನು ಉಂಟು ಮಾಡಿ ಏನ್ ಮಾಡ್ತಾನೆ, ಅವ್ರ ಜೀವನನೇ ಹಾಳು ಮಾಡ್ತಾನೆ. ಹಂಗೆ ಇವತ್ತು ನನ್ನ ನಿಮ್ಮ ಜೀವಿತಗಳಲ್ಲಿ ಅಷ್ಟೇನೆ ಸೈತಾನ್ ಏನ್ ಮಾಡ್ತಾನೆ, ಎಲ್ಲವನ್ನ ದೇವ್ರು ನಮಗೆ ಕೊಟ್ಟಿರ್ತಾನೆ. ಆದ್ರೂ ಸೈತಾನ್ ತೋರಿಸ್ತಾನೆ, ನೋಡ್ ನಿನಗೆ ಆ ಥರದ್ದು ಕೊಟ್ಟಿಲ್ಲ, ನಿನಗೆ ಆ ಥರ ತಿನ್ಬೇಕಾಗಿತ್ತು ನೀನು ಹಣ್ಣನ್ನ. ನಮಗೆ ದೇವ್ರು ಎಲ್ಲ ನಮ್ಮ ಆರೋಗ್ಯಕ್ಕೆ ಯಾವುದು ಓಕೆನೋ, ನಾವು ಯಾವ್ದು ತಿಂದು ಅರಗಿಸ್ಕೊಳಕ್ ನಮ್ಗೆ ಯೋಗ್ಯತೆ ಐತೋ ಅದನ್ನ ದೇವ್ರು ಕೊಟ್ಟಿರ್ತಾನೆ. ನಮಗೆ ಬೇಕಾಗಿರೋದ್ ದೇವ್ರು ಕೊಟ್ಟಿರ್ತಾನೆ. ನಾವು ನಮಗೆ ದೇವ್ರು ಕೊಟ್ಟಿರೋದ್ ಬಿಟ್ಟು ಏನ್ ಮಾಡ್ತೀವಿ, ದೇವ್ರು ಕೊಡದೇ ಇರ್ತಕ್ಕಂಥದ್ರ ಮೇಲೆ ಕಣ್ಣು ನಿಕ್ಕಕ್ ಹೋಗ್ತೀವಿ. ಅವಳು ಹಾಗೆ ಮಾಡಿದ್ಲಲ್ವಾ, ದೇವ್ರು ಅವ್ರಿಗೋಸ್ಕರ ಕೊಟ್ಟಿರ್ಲಿಲ್ಲ, ಅದನ್ನ ತಿನ್ನಕ್ ಹೇಳಿರ್ಲಿಲ್ಲ, ಅವ್ರಿಗೋಸ್ಕರ ಅಲ್ಲಿ ಇಟ್ಟಿರ್ಲಿಲ್ಲ, ಆದ್ರೆ ತಿಂದ್ರು ಅಲ್ವಾ. ಹಂಗೆ ನಿನ್ನ ಜೀವಿತಗಳಲ್ಲಿ ದೇವ್ರು ಏನ್ ಮಾಡ್ತಾನಪ್ಪ ಅಂದ್ರು ಕಾರ್ಯ ಮಾಡ್ತಾನೆ. ಹೆಂಗೆ? ದೇವ್ರು ಅಪ್ಪಣೆ ಕೊಡದೇ ಇರ್ತಕ್ಕಂಥ ಕಾರ್ಯ ನಾವು ಮಾಡಬೇಕು, ಪಾಪಗಳನ್ನ ನಾವು ಮಾಡಬೇಕು, ಪಾಪದಲ್ಲಿ ನಾವು ಬಿದ್ದು ಹೋಗ್ಬೇಕು. ಆಮೇಲೆ ನಾವೇನ್ ಮಾಡ್ಬೇಕು, ತೃಪ್ತಿಕರವಾದ ಜೀವನವನ್ನ ಕಳ್ಕೊಂಡು ಅತೃಪ್ತರಾಗಬೇಕು. ಹಾಗೆ ಏನ್ ಮಾಡಿದಾನೆ ಸೈತಾನು, ವಂಚಿಸ್ತಾನೆ. ಇವತ್ತು ಮೀಡಿಯಾಗಳಲ್ಲಿ ನೋಡ್ತೀವಿ ನಾವು, ಏನ್ ನೋಡ್ತೀವಿ, ಅನೇಕ ಕ್ರೈಮ್ ಸ್ಟೋರಿಗಳು ನೋಡ್ತೀವಿ. ಗಂಡ ಹೆಂಡತಿ ಎಲ್ಲ ಚೆನ್ನಾಗಿರ್ತಾರೆ, ಗಂಡನೋ ಹೆಂಡತಿನೋ ಯಾವನ್ನೋ ಒಬ್ಬಳನ್ನೇ ಇಕ್ಕೊಂತಾನೆ, ಅವ್ರ ಜೊತೆ ಸೆಟಪ್ ಮಾಡ್ಕೊಂತಾರೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡಾಗ ಚೆನ್ನಾಗಿರೋನು ಕೊಟ್ಟಿರ್ತಾನೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಅಕ್ರಮ ಸಂಬಂಧ ಮಾಡ್ಕೊಂಡ್ಬಿಡ್ತಾರೆ. ದೇವ್ರ ಅಪ್ಪಣೆ ಕೊಟ್ಟಿಲ್ಲ ಪರಪುರುಷನ ಜೊತೆ ಪರಸ್ತ್ರೀ ಜೊತೆಗೆ ಬದುಕಕ್ಕೆ, ಇವ್ರೇನ್ ಮಾಡ್ತಾರೆ, ಅಕ್ರಮ ಸಂಬಂಧ ಇಟ್ಕೊಂತಾರೆ. ಅಕ್ರಮ ಸಂಬಂಧ ಇಟ್ಕೊಂಡು ಇಲ್ಲಿವರೆಗೆ ತೃಪ್ತಿಕರ ಆಗಿರೋ ಜೀವನನೇ ಹಾಳು ಮಾಡ್ಕೊಂತಾರೆ. ಒಂದಿನ ಗೊತ್ತಾಗುತ್ತೆ, ಬಯಲಾಗದ ರಹಸ್ಯ ಯಾವುದೂ ಇಲ್ಲ. ತಡ ಆದ್ರೂ ಏನ್ ಮಾಡುತ್ತೆ, ಬೆಳಕಿಗೆ ಬಂದೇ ಬರುತ್ತೆ. ಹಾಗೆ ಎಲ್ಲಾ ಕ್ರೈಮ್ ಸ್ಟೋರಿಲಿ ನೋಡಿ, ಒಂದಲ್ಲ ಒಂದಿನ ಗಂಡಗೋ ಹೆಂಡತಿಯೋ ಗೊತ್ತಾಗುತ್ತೆ ವಿಚಾರ. ಅವಾಗ ಏನಾಗ್ತದೆ, ಗಂಡ ಹೆಂಡತಿನ ಕೊಲ್ಲೋದು ನೋಡ್ತೀವಿ, ಹೆಂಡತಿ ಗಂಡನ್ ಕೊಲ್ಲೋದು ನೋಡ್ತೀವಿ. ಹೀಗೆ ಒಬ್ರೊಬ್ರು ಕೊಲ್ಲೋದು, ಕೊಂದಾದ್ಮೇಲೆ ಏನಿರ್ತಾರೆ, ಅವ್ರು ಎಲ್ಲಿರ್ತಾರೆ, ಜೈಲಲ್ಲೇ ಇರ್ತಾರೆ. ಜೈಲಲ್ಲಿ ಸುಖ ಇರುತ್ತಾ, ಸಮಾಧಾನ ಇರುತ್ತಾ, ಶಾಂತಿ ಇರುತ್ತಾ, ಮಕ್ಕಳ ಜೊತೆ ಇರಕ್ಕಾಗತ್ತಾ, ತಂದೆ ತಾಯಿ ಜೊತೆ ಇರಕ್ಕಾಗತ್ತಾ, ಬಂಧು ಮಿತ್ರರ ಜೊತೆ ಇರಕ್ಕಾಗತ್ತಾ? ಅತೃಪ್ತಿ. ಎಲ್ಲವನ್ನ ಕೊಟ್ಟಿದ್ದ ದೇವ್ರು, ಆದ್ರೆ ಇವ್ರೇನ್ ಮಾಡಿದ್ರು, ದೇವ್ರು ಅಪ್ಪಣೆ ಮಾಡದೇ ಇರ್ತಕ್ಕಂಥದ್ದನ್ನ, ದೇವ್ರು ಅದಕ್ಕೆ ಹೋಗ್ಬಾರ್ದೇನು, ಅದನ್ನ ಮಾಡಬಾರ್ದೇನು ಪಾಪ ಅಂತ ದೇವ್ರು ಎಚ್ಚರಿಸಿದ್ರು ಸಹ ಏನ್ ಮಾಡಿದ್ರೆ ಮನುಷ್ಯ ಮಾಡ್ತಾ ಇದ್ದಾನೆ, ಈ ತರ ಅಕ್ರಮ ಸಂಬಂಧಗಳನ್ನ ಏನ್ ಮಾಡ್ತಾರೆ. ಎಷ್ಟೋ ಕುಟುಂಬಗಳು ಇವತ್ತು ಒಡೆದೋಗಿದೆ. ತೃಪ್ತರಾಗಿರ್ಬೇಕಾದ ಸಂಸಾರ, ತೃಪ್ತಿಯಾಗಿರಂಗ್ ದೇವ್ರು ಎಲ್ಲಾ ಕೊಟ್ಟಿದ್ನು, ಆದ್ರೆ ಇವರು ಕೊಡದೇ ಇರೋನ್ ಬಯಸಿ ಏನ್ ಮಾಡಿದ್ರೆ ಎಷ್ಟೋ ಜನರು ಇವತ್ತು ಸಂಸಾರಗಳು ಹಾಳಾಗೋಗಿದೆ. ಇದು ಅನ್ಯ ಜನರಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲಿ ಬರುತ್ತೆ. ಚರ್ಚ್ಗಳಲ್ಲಿ ಬರುತ್ತೆ ಈ ತರ, ಚರ್ಚಲ್ಲಿ ವಿಶ್ವಾಸಿಗಳಲ್ಲಿ ಬರುತ್ತೆ ಈ ತರ. ಯಾಕಂತಂದ್ರೆ ಆದಿ ಸಭೆಯಿಂದ ನಾವು ನೋಡ್ತಾ ಬರುವ ಹಾಗೆ, ನಾವು ಪತ್ರಿಕೆಗಳಲ್ಲಿ ಪೌಲ್ ಹೇಳ್ತಾನೆ, ಈ ತರ ಕೆಟ್ಟದ್ದು ಪಾಪನ ಆದ್ರನೆ ಮಾಡಬಾರ್ದಂತ ಹೇಳಿ ಆತ ಏನ್ ಮಾಡ್ತಾನೆ, ಸಭೆಗಳಿಗೆ ಪತ್ರಿಕೆ ಬರ್ತಾನೆ. ಕಾರಣ ಏನಪ್ಪಾ ಅಂದ್ರೆ, ಆಗಿಂದಲೂ ಸಹ ಸೈತಾನ್ ಆರಂಭದಿಂದಲೂ ನಮ್ಮ ಮೂಲ ಪಿತನಾಗಿರ್ತಕ್ಕಂಥ ಆದಾಮ್ ಅವರ ಕಾಲದಿಂದ ಇಲ್ಲಿವರೆಗೆ ಹೋರಾಡ್ತಾ ಇದ್ದಾನೆ. ಎಲ್ಲರಿಗೂ ಯಾರನ್ನೂ ಬಿಡಲ್ಲ ಅವನು. ಯಾವುದೇ ಜಾತಿ ಧರ್ಮ, ವಿದ್ಯಾವಂತರು ಅವಿದ್ಯಾವಂತರು, ಸೈತಾನ್ ಯಾರನ್ನೂ ಬಿಡಲ್ಲ. ಎಲ್ಲರನ್ನು ಏನ್ ಮಾಡ್ತಾನೆ, ವಂಚಿಸಕ್ಕೇನೆ ಪ್ರಯತ್ನ ಮಾಡ್ತಾನೆ. ಬರೀ ಇದು ಒಂದೇ ಅಲ್ಲ, ಹೀಗೆ ಅನೇಕ ವಿಚಾರಗಳನ್ನ ಏನ್ ಮಾಡ್ತಾನೆ ಸೈತಾನ್ನು ನಮಗ್ ತೋರಿಸ್ತಾನೆ. ಯಾವ್ದು ನಮ್ದಲ್ವೋ ಅದನ್ನೇ ನೋಡಿಸ್ತಾನೆ ಅವನು. ಯಾಕೆ? ನಮ್ಮ ತೃಪ್ತಿ ಹಾಳು ಮಾಡ್ಕೊಳಕ್ಕೆ, ನಮ್ಮ ಸಂತೋಷನ ಕೆಡ್ಸಕ್ಕೆ ಏನ್ ಮಾಡ್ತಾನೆ ಸೈತಾನ್ನು ಹೋರಾಡ್ತಾನೆ. ಅದರಿಂದ ಇವತ್ತು ನನಗೂ ನಿನಗೂ ಸೈತಾನ್ ಏನ್ ಮಾಡ್ತಾ ಇದ್ದಾನೆ, ಹೋರಾಡ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ಹೋರಾಡ್ತಾ ಇದ್ದಾನೆ ಅನ್ನೋದನ್ನ ನಾನು ನೀವುಗಳು ಅರ್ಥಕೊಂಡ್ಬಿಟ್ಟು, ಇದು ದೇವ್ರಿಗೆ ವಿರುದ್ಧವಾಗಿರೋ ಕಾರ್ಯ, ದೇವ್ರು ನನಗೆ ಇದ್ ಮಾಡಕ್ ಅಪ್ಪಣೆ ಕೊಟ್ಟಿಲ್ಲ, ದೇವ್ರು ನನಗೆ ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಅಪ್ಪಣೆ ಕೊಟ್ಟಿದ್ದಾನೋ ಅದನ್ನ ಮಾಡ್ಬೇಕು. ಯಾವ್ದಕ್ ನನಗೆ ದೇವ್ರು ಅಪ್ಪಣೆ ಕೊಟ್ಟಿಲ್ವೋ ಅದನ್ನೇ ನಾನು ಬಿಟ್ಟು ಬಿಡ್ಬೇಕು. ಒಂದ್ ವೇಳೆ ದೇವ್ರು ಅಪ್ಪಣೆ ಕೊಡದೇ ಇರತಕ್ಕಂಥದ್ದನ್ನ ನಾವು ಮಾಡಕ್ ಹೋದಾಗ ಏನಾಗ್ತೇವೆ, ನಮ್ಮ ತೃಪ್ತಿಕರವಾದ ಜೀವಿತವನ್ನು ನಾವು ಕಳ್ಕೊಂತೇವೆ. ಅದರಿಂದ ಎಲ್ಲಾ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಈ ಭೂಮಿಯಲ್ಲಿ ಬದುಕಬೇಕು. ಅದಕ್ಕೋಸ್ಕರ ಪೌಲನು ಫಿಲಿಪಿಯವರಿಗೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಆತ ಈ ರೀತಿಯಾಗಿ ಹೇಳ್ತದೆ. 4ನೇ ಅಧ್ಯಾಯ ಫಿಲಿಪಿ 11ನೇ ವಚನದಿಂದ ಮುಂದುವರಿಸಲು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನನಗೆ ಕೊರತೆ ಇದೆ ಎಂಬುದಾಗಿ ನಾನು ಇದನ್ನ ಹೇಳುತ್ತಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲಿ ಸಂತೃಪ್ತನಾಗಿರುವುದನ್ನ ನಾನು ಕಲಿತುಕೊಂಡಿದ್ದೇನೆ.
ಕೊರತೆಯಲ್ಲಾಗಲಿ ಸಮೃದ್ಧಿಯಲ್ಲಾಗಲಿ ಹೇಗೆ ಜೀವಿಸಬೇಕೆಂಬುದನ್ನ ತಿಳಿದುಕೊಂಡಿದ್ದೇನೆ. ಚೆನ್ನಾಗಿ ಊಟ ಮಾಡಿರಲಿ, ಹಸುವೆಯಿಂದಿರಲಿ, ಸಮೃದ್ಧಿ ಉಳ್ಳವನಾಗಿರಲಿ, ಕೊರತೆ ಉಳ್ಳವನಾಗಿರಲಿ, ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಎಲ್ಲಾ ಪರಿಸ್ಥಿತಿಗಳಲ್ಲಿ ತೃಪ್ತನಾಗಿರುವ ರಹಸ್ಯವನ್ನ ಕಲಿತುಕೊಂಡಿದ್ದೇನೆ. ನನ್ನನ್ನ ಬಲಪಡಿಸುವಾತನ ಮೂಲಕ ನಾನೆಲ್ಲವನ್ನೂ ಮಾಡಬಲ್ಲೆನು. ಇಲ್ಲಿ ವಚನ 11-13 ನಾವು ಈ ರೀತಿ ನೋಡ್ತೇವೆ. ಪವಿತ್ರ ಗ್ರಂಥದ ಭಾಷಾಂತರ ಬೈಬಲ್ ಅಲ್ಲಿ ಈ ರೀತಿಯಾಗಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿ ನೋಡ್ತಾ ಇದ್ದೇವೆ, ಪೌಲ್ ಹೇಳ್ತಾ ಇದ್ದಾನೆ, ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಸಂತೃಪ್ತನಾಗಿರೋದನ್ನ ನಾನು ಕಲ್ತ್ಕೊಂಡಿದ್ದೇನೆ. ಹೆಂಗೆ? ದೇವ್ರು ನನ್ನ ಇವತ್ತು ಉಪವಾಸ ಇಟ್ರೆ ಉಪವಾಸ ಇರೋದು ಕಲ್ತಿದ್ದೇನೆ. ನನಗೆ ದೇವ್ರು ಊಟ ಕೊಟ್ರೆ ಊಟ ಮಾಡೋದನ್ನ ಕಲ್ತಿದ್ದೇನೆ. ನಾನು ಕೊರತೆಯಲ್ಲಿದ್ರೆ ಕೊರತೆ ಇಲ್ಲರೋದ್ನು ಕಲ್ತ್ಕೊಂಡಿದ್ದೇನೆ. ಏನಾದ್ರು ಕೊಟ್ಟಿದ್ರೆ ಅದನ್ನೇ ಅನುಭವಿಸಕ್ಕೂ ಕಲ್ತಿದ್ದೇನೆ. ನಾನು ಹೇಗೆ ದೇವ್ರು ಇಟ್ರು ನಾನೇನ್ ಮಾಡ್ತೇನಪ್ಪ ಅಂದ್ರೆ, ದೇವರು ನನ್ನ ಯಾವ್ಯಾವ ಸ್ಥಿತಿಗಳಲ್ಲಿ ನಡೆಸ್ತಾನೋ ಆ ಎಲ್ಲಾ ಸ್ಥಿತಿಗಳಲ್ಲಿ ನಾನು ದೇವರಿಗೆ ಮಹಿಮೆ ಆಗೋ ರೀತಿಯಲ್ಲಿ ಸಂತೃಪ್ತನಾಗಿ ಜೀವಿಸೋದನ್ನ ನಾನೇನ್ ಮಾಡಿದ್ದೇನೆ, ಕಲ್ತ್ಕೊಂಡಿದ್ದೇನೆ ಅಂತ ಹೇಳಿ ಪೌಲ್ನು ಫಿಲಿಪಿಯವ್ರಿಗೆ ಹೇಳ್ತಾನೆ. ಇವತ್ತು ನಮ್ಗೆ ಹೇಳ್ತಾ ಇರ್ತಕ್ಕಂಥ ಮಾತು. ಈ ಭಕ್ತನು ಹೇಳ್ದ ಹಾಗೆ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಆತನು ತೀರ್ಮಾನ ತೆಗೆದುಕೊಂಡ ಹಾಗೆ ನಾವೇನ್ ಮಾಡ್ಬೇಕಾಗಿದೆ, ದೇವರು ನಮಗೆ ಅನುಗ್ರಹಿಸಿರುವವುಗಳಲ್ಲಿ ನಾವೇನಾಗಪ್ಪ ಅಂತ ತೃಪ್ತರಾಗಿರ್ಬೇಕು. ದೇವ್ರು ನಮ್ಗೆ ಯಾವ್ದನ್ನು ಕೊಟ್ಟಿದ್ದಾನೋ ಅದರಲ್ಲಿ ತೃಪ್ತರಾಗಿರ್ಬೇಕು. ಹಸುವೆಯನ್ನು ಕೊಟ್ಟಿದ್ರೆ ಹಸುವಲ್ಲಿ ತೃಪ್ತರಾಗಿರ್ಬೇಕು. ಊಟ ಕೊಟ್ಟಿದ್ರೆ ಊಟ ತಿಂದು ತೃಪ್ತರಾಗಿರ್ಬೇಕು. ಅಂದ್ರೆ ನಮ್ಮ ಪರಿಸ್ಥಿತಿ ಎಂಥದ್ದೇ ಇದ್ರು ಆ ಪರಿಸ್ಥಿತಿ ಮೂಲಕವಾಗಿ ಏನ್ ಮಾಡ್ಬೇಕು, ನಾವು ದೇವ್ರಿಗೆ ಮಹಿಮೆ ತರ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಅದನ್ನ ಇವತ್ತು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಕಲ್ತ್ಕೋಬೇಕು. ಯಾಕಂತಂದ್ರೆ ನಮ್ಗೆ ತೃಪ್ತಿ ಇಲ್ಲ ಅಂತಂದ್ರೆ ನಾವೇನಾಗ್ತೇವಪ್ಪ ಅಂತಂದ್ರೆ, ತೃಪ್ತಿಕರವಾದ ಜೀವಿತ ನಮ್ಗಿಲ್ಲ ಅಂತಂದ್ರೆ ನಾವೇನ್ ಮಾಡ್ತೇವೆ, ದೇವರಿಂದ ದೂರ ಆಗ್ತೇವೆ. ನಾವು ಲೋಕದವ್ರಿಗಿಂತಲೂ ಸಹ ಏನಾಗ್ತೇವಪ್ಪ ಅಂದ್ರೆ ಕಡಿಯಾಗೆ ಜೀವಿಸೋದು. ನಾವು ಒಂದು ವೇಳೆ ಯೇಸು ಸ್ವಾಮಿ ಯಾರು ಅಂತ ಹೇಳಿ ತಿಳ್ಕೊಂಡು ಆತನ ಪ್ರೀತಿಯನ್ನ ಸವಿದು, ಆತನ ಯಾರಂತ ಹೇಳಿ ಗೊತ್ತಿದ್ದಾಗ್ಯೂ ಸಹ, ಆತನ ಪ್ರೀತಿಯನ್ನು ಸವಿದಿದ್ದಾಗ್ಯೂ ಸಹ, ಆತನ ರುಚಿಸಿ ನೋಡಿದ್ದಾಗ್ಯೂ ಸಹ ನಾವೇನಾದರೂ ಹಿಂತಿರುಗಿ ಹೋದ್ರೆ, ಸೈತಾನ್ ನಮ್ಮಲ್ಲಿ ಉಂಟು ಮಾಡತಕ್ಕಂಥ ಅತೃಪ್ತಿಯಿಂದ ನಾವು ದೇವ್ರ ವಿರುದ್ಧವಾಗಿ ಪಾಪ ಮಾಡಿ ಹೋಗೋದಾದ್ರೆ ನಾವು ಹೆಂಗ್ ಜೀವಿಸ್ತೇವೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತಂತಂದ್ರೆ, ಲೋಕದವ್ರಿಗಿಂತೂ ಕೆಟ್ಟ ಜೀವಿತ ನಮ್ದಿರುತ್ತಂತ. ಅದರಿಂದ ಅಂತ ಕೆಟ್ಟ ಜೀವಿತಕ್ಕೆ ದೇವ್ರು ನಮ್ಮನ್ನು ಕರೆದಿಲ್ಲ. ಅದರಿಂದ ದೇವ್ರು ನಮ್ಗೆ ಏನು ಕೊಟ್ಟಿರ್ತಾನೋ ಅದರಲ್ಲೇ ತೃಪ್ತರಾಗಿರ್ಬೇಕು. ಅಮ್ಮರು ಹೇಳ್ತಾ ಇದ್ರು, ಬಂದ ತಕ್ಷಣನೇ ಚೆನ್ನಾಗಿದೆಯಮ್ಮ ಅಂತ ಕೇಳಿದ್ರೆ, ಎಲ್ಲಾ ಕೊಟ್ಟಿದ್ದಾನೆ ದೇವ್ರು ಕಣ್ಣು ಕೊಟ್ಟಿಲ್ಲಪ್ಪ ಅಂತ ಇದ್ರು. ಅವ್ರಿಗೆ ಕಣ್ಣಿಲ್ಲ, ಅದ್ರಲ್ಲಿ ತೃಪ್ತಿ ಇಲ್ಲ. ಈಗ ಅವ್ರಿಗೆ ಒಂದೊಂದ್ಸಲ ನನಗೆ ಅನ್ಸುತ್ತೆ, ಇದೆಲ್ಲ ಲೋಕ ನೋಡುವಾಗ ಇದನ್ನೆಲ್ಲ ಅನ್ಕೋತೀನಿ, ಸ್ವಾಮಿ ನನಗೆ ಯಾಕಪ್ಪ ಕಣ್ಣು ಕೊಟ್ಟಿದ್ಯಾ ಅಂತ ನಾನು ಅನ್ಕೊಂತೀನಿ. ಅಜ್ಜಿಗೆ ಕಣ್ಣು ಇರೋದ್ರಿಂದ ಅವ್ರಿಗೆ ತೃಪ್ತಿ ಇಲ್ಲ. ಇವಾಗ ಕಣ್ಣು ಕಾಣಿಸಲ್ಲ ಅನ್ನೋದ್ರಿಂದ ತೃಪ್ತಿ ಇಲ್ಲ ಅವ್ರಿಗೆ. ತೃಪ್ತಿಕರವಾದ ಜೀವನ, ಸಂತೋಷ ಜೀವನ ಇಲ್ಲ. ಒಂದೊಂದ್ಸಲ ನಾನು ಅನ್ಕೊಂತೀನಿ, ಈ ಪಾಪಮಯವಾಗಿರ್ತಕ್ಕಂಥ ಲೋಕವನ್ನ, ಇಲ್ಲಿರ್ತಕ್ಕಂಥ ವಿಚಾರಗಳು ನೋಡುವಾಗ, ಸ್ವಾಮಿ ನನಗೆ ಯಾಕಪ್ಪ ನೀನ್ ಕಣ್ಣು ಕೊಟ್ಟಿದ್ದಿ ಅಂತ ಹೇಳಿ ಅನ್ಕೊಂತೀನಿ. ನನ್ನ ಕಣ್ಣು ಇಲ್ಲದೆ ಇದ್ರೆ ಎಷ್ಟೋ ಒಳ್ಳೇದಾಗಿತ್ತು ಅಂತ ಹೇಳಿ ಅನ್ಕೊಂತೀನಿ. ಯಾಕಂದ್ರೆ ಕಣ್ಣಲ್ಲಿ ನಾನು ನೋಡಿದಾಗ ಏನಾಗುತ್ತೆ, ಯಾವ್ದಾದ್ರು ತಪ್ಪು ನಡೆಯುವಾಗ ತಿದ್ದಬೇಕು ಅನ್ಸುತ್ತೆ, ಬುದ್ಧಿ ಹೇಳ್ಬೇಕು ಅನ್ಸುತ್ತೆ, ಸರಿಪಡಿಸ್ಬೇಕು ಅನ್ಸುತ್ತೆ, ಏನಾದ್ರೂ ಆಕ್ಷನ್ ತಗೋಬೇಕು ಅನ್ಸುತ್ತೆ. ನನ್ ಕಣ್ಣೇ ಕಾಣಲಿಲ್ಲ ಅಂದಿದ್ರೆ ಯಾರು ಏನಾದ್ರೂ ಮಾಡ್ಕೊಳ್ಳಿ, ನನಗೇನು ಏನಾಗ್ತಾ ಇರಲಿಲ್ಲ, ಅದ್ರ ಬಗ್ಗೆ ಯೋಚನೆ ಇರ್ತಾರೆ. ನಾನು ತೃಪ್ತನಾಗಿರ್ತಾ ಇದ್ದೆ ಕಣ್ಣಿಲ್ದೇ ಇದ್ರೆ ಅಂತ ಹೇಳಿ ನಾನು ಅನ್ಕೊಂತೇನೆ ಒಂದ್ಸಾರಿ. ಆದ್ರೆ ದೇವ್ರು ಇವತ್ತು ನನಗೆ ಕಣ್ಣು ಕೊಟ್ಟಿದ್ದಾನೆ, ನಾನು ಅದರಲ್ಲೇ ತೃಪ್ತ ಆಗಿರ್ಬೇಕು. ನನಗೆ ಅಮ್ಮ ತರ ಕಣ್ಣು ಏನಾದ್ರೂ ಹೋದ್ಮೇಲೆ, ವಯಸ್ಸಾದ್ಮೇಲೆ ವಯಸ್ಸಾಗ್ತಾ ಏನಾಗುತ್ತೆ, ಕಣ್ಣು ಎಲ್ಲರದು ಕಳೆಗುಂದುತ್ತೆ. ವಾಕ್ಯ ಹೇಳುತ್ತೆ ಪ್ರಸಂಗಿಯಲ್ಲಿ. ಅದರಿಂದ ಆ ಕಳೆಗುಂದುವಾಗ ಏನ್ ಮಾಡ್ಬೇಕು, ನಾನು ನೋಡ್ದೇನೆ ತೃಪ್ತಿಯಾಗಿರೋದು ಕಳಗು. ಕಣ್ಣು ನೋಡಿನೂ ತೃಪ್ತಿಯಲ್ಲಿ ಅಂತ ಕಲ್ತ್ಕೋಬೇಕು. ಕಣ್ಣು ಇಲ್ಲದೆ ಇರುವಾಗಲೂ ತೃಪ್ತನಾಗಿರೋ. ಅಂದ್ರೆ ದೇವರು ಯಾವ್ಯಾವ ವಯಸ್ಸಲ್ಲಿ ಯಾವ್ಯಾವ ರೀತಿಯಾಗಿ ನಮಗೆ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇದ್ರು ಸಹ ನಾವೇನ್ ಮಾಡ್ಬೇಕು, ಆಯಾ ಹಂತಗಳಲ್ಲಿ ಅದಕ್ಕೆ ಹೊಂದ್ಕೊಂಡು ನಾವು ಜೀವಿಸ್ಬೇಕು. ಅದರಲ್ಲಿ ತೃಪ್ತಿಯಾಗಿರೋದನ್ನ ನಾವು ಕಲ್ತ್ಕೋಬೇಕು. ಅದರಿಂದ ಪೌಲ್ ಹೇಳ್ತಾನೆ, ನನ್ನನ್ನ ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಏನ್ ಮಾಡ್ತೇನೆ, ಎಲ್ಲವನ್ನ ನಾನು ಮಾಡಲು ಬಲ್ಲವನಾಗಿದ್ದೇನೆ. ನನ್ನ ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನು ಮಾಡ್ಲಿಕ್ಕೆ ನಾನು ಶಕ್ತನಾಗಿದ್ದೇನೆ, ಬಲ್ಲವನಾಗಿದ್ದೇನೆ, ಬಲ ಹೊಂದಿದ್ದೇನೆ ಅಂತ ಹೇಳಿ ಹೇಳಿದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಪೌಲನು ಹೇಳ್ದ ಹಾಗೆ ನಮ್ಮನ್ನ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವೇನ್ ಮಾಡ್ಬೇಕಾಗಿದೆ, ದೇವ್ರು ನಮಗೆ ಕೊಟ್ಟಿರುವುಗಳಲ್ಲಿ
ತೃಪ್ತರಾಗಿರ್ಬೇಕು. ಇನ್ನು ಹೇಳಲಿಕ್ಕೆ ಸುಮಾರು ವಿಚಾರಗಳಿದೆ, ಆದ್ರೆ ಹೇಳ್ತಾ ಹೋದ್ರೆ ಆಮೇಲೆ ನೀವು ನಿದ್ದೆ ಮಾಡಿದ್ರೆ ಕಷ್ಟ. ಅದರಿಂದ ದೇವ್ರು ಇವತ್ತು ನಮ್ಮನ್ನ ಎಂತೆಂಥ ಸ್ಥಿತಿಯಲ್ಲಿ ಇಟ್ಕೊಂಡ್ರು ನಾವು ಅದರಲ್ಲಿ ಏನ್ ಮಾಡ್ಬೇಕಪ್ಪ ಅಂತ ತೃಪ್ತಿಯಾಗಿರ್ಬೇಕು. ಯಾಕಂತ ಕೇಳಿ, ನಾವು ಈ ಲೋಕದಲ್ಲಿ ಏನೂ ತಂದಿಲ್ಲ, ಏನೂ ತಗೊಂಡೋಗಲ್ಲ. ಇವಾಗ ಐಶ್ವರ್ಯವಂತರು ನೋಡ್ಬಿಟ್ಟು ಅಯ್ಯೋ ನಾನು ಐಶ್ವರ್ಯವಂತ ಇಲ್ಲಪ್ಪ, ನಾನು ಬಡವ ಅಂತ ಹೇಳಿ ಕೊರಗಾದಲ್ಲ. ಬಡವನಾಗಿಟ್ಟಿದ್ರೆ ಬಡತನದಲ್ಲೇ ತೃಪ್ತಿಯಾಗಿರ್ಬೇಕು. ಒಂದಿನ ಸಾವು ಬರುತ್ತೆ, ಶ್ರೀಮಂತನಿಗೆ ಸಾವು ಬರುತ್ತೆ, ನನಗೂ ಸಾವು ಬರುತ್ತೆ, ಬಡವನಿಗೆ ಸಾವು ಬರುತ್ತೆ. ನನ್ನನ್ನು ಮಣ್ಣಲ್ಲೇ ಉಣ್ತಾರೆ, ಅವನನ್ನು ಮಣ್ಣಲ್ಲೇ ಹೂಡ್ತಾರೆ. ನಾನು ಅನೇಕ ಪ್ರವಾಸ ಸ್ಥಳಗಳಿಗೆ, ಹಂಪಿ ಅಲ್ಲಿ ಇಲ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆ ರಾಜರು ಕುಳಿತದಾಗಿ ಅಲ್ಲಿ ಹೇಳ್ತಾ ಇದ್ರು, ಗೈಡ್ಗಳು ಹೇಳ್ತಾ ಇದ್ರು, ಆ ರಾಜ ಹಾಗೆ ಹೀಗೆ ಅಂತೇಳಿ ಅನೇಕ ಇವ್ರನ್ನೇ ವ್ಯಕ್ತಿಗಳ ಬಗ್ಗೆ, ರಾಜರ ಬಗ್ಗೆ, ಅವ್ರ ರಾಣಿಯರ ಬಗ್ಗೆ, ಹಳೆ ಕಾಲದ ಶೂರರ ಬಗ್ಗೆ ಹೇಳುವಾಗ ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರು ಕಟ್ಟಿರತಕ್ಕಂಥ ವೈಭವದ ಆ ಒಂದು ಕಟ್ಟಡಗಳನ್ನೆಲ್ಲ ನೋಡಿ ಅವಲೋಕಿಸ್ಕೊಂಡು ನನ್ನ ಮನಸ್ಸಲ್ಲೇ ಒಂದು ಯಾವಾಗ್ಲೂ ನುಡಿತಾ ಇರತ್ತೆ. ಅದನ್ನೆಲ್ಲ ನೋಡುವಾಗ ಮನುಷ್ಯ ಹೆಂಗ್ ಮೆರದಪ್ಪ, ಇವನು ಹೆಂಗ್ ಮೆರದ, ಇವತ್ತು ಎಲ್ಲಿ ಕಣ್ಣಿ ಕಾಣದಂಗ ಆಗೋಗ್ಬಿಟ್ಟ. ವಿಜಯನಗರ ಸಾಮ್ರಾಜ್ಯ ಹಂಪಿಯಲ್ಲಿ ನೋಡುವಾಗ ರಾಜ ಹೆಂಗ್ ಮೆರೆದ್ರು, ಹೆಂಗಿದ್ರು ಅವರು ಅಲ್ವಾ. ಅದೇ ತರ ಎಲ್ಲ ಅವಾಗ ರಾಜರ ಕಾಲದಲ್ಲಿ ಹೆಂಗ್ ಮೆರೆದ್ರು. ಎಷ್ಟೆಷ್ಟು ಹೆಂಡ್ರು, ಎಷ್ಟೆಷ್ಟು ಉಪ ಹೆಂಡ್ರುಗಳು, ಹೆಂಡತಿಯರಂತೆ ಉಪ ಹೆಂಡತಿಯರಂತೆ, ಮಕ್ಕಳು, ನೂರಾರು ಮಕ್ಕಳು, ನೂರಾರು ಕುದುರೆ, ನೂರಾರು ಸೈನಿಕರು, ವೈಭವದ ಜೀವನ, ತಿನ್ನಾಕೆ, ರಾತ್ರಿ ಆದ್ರೆ ಡ್ಯಾನ್ಸ್ ಮಾಡಾಕೆ ಜನ, ವಾದ್ಯ ನುಡಿಸಕ್ಕೆ ಜನ, ಎಂತಂತ ವೈಭವ. ಹಂಪಿಯಲ್ಲಿ ಹೋದ್ರೆ ಏನಾಗುತ್ತೆ, ಆ ನಿಲ್ಲಿಸಿರ್ತಕ್ಕಂಥ ಕಂಬುಗಳಲ್ಲೇ ಇದು ಬರುತ್ತೆ, ಸರಿಗಮ ಅಂತ ಹೇಳಿ ಹೆಂಗ್ ನಾವು ಗಿಟಾರಲ್ಲಿ ಕೀಬೋರ್ಡ್ ಅಲ್ಲಿ ನುಡಿಸಿದ್ರೆ ಹೆಂಗ್ ಬರುತ್ತೆ, ಅದ್ ಬಾರಿಸಿದ್ರೆ ಹಂಗ್ ಬರುತ್ತೆ. ಅಷ್ಟೊಂದು ಎಲ್ಲ ಕಲಾಕಾರ ಎಂತೆಂಥದ್ದು ಮಾಡಿದ್ರು, ಹೆಂಗ್ ಮೆರೆದು ಹೋಗ್ಬಿಟ್ರು ರಾಜರು. ಅವರೆಲ್ಲ ಇವತ್ತೇನಾದ್ರು ಮಣ್ಣಲ್ಲಿ ಮಣ್ಣಾದ್ರು, ಯಾರು ಶಾಶ್ವತವಾಗಿರ್ಲಿಲ್ಲ ಅಲ್ವಾ. ಅಂದ್ರೆ ಈ ಜ್ಞಾನ ಕೇಳ್ತಾ ಇದ್ದೀನಪ್ಪ ನಾನು ಅಂತಂದ್ರೆ, ಎಂತ ವೈಭವದಲ್ಲಿದ್ರು ಸಹ, ಎಂತ ಬಡತನದಲ್ಲಿದ್ರು ಸಹ ಯಾವ ಸ್ಥಿತಿಯೂ ನಮಗೆ ಶಾಶ್ವತವಲ್ಲ. ಈ ಜೀವನ ಒಂದು ನಶ್ವರ. ಇಲ್ಲಿ ಸ್ವಲ್ಪ ದಿನ ಇದ್ದೋಗಕ್ ಬಂದಿದ್ದೇವೆ, ಇಲ್ಲಿ ಯಾವ್ದನ್ನು ನಾವು ಪರ್ಮನೆಂಟ್ ಆಗಿ ಏನ್ ಮಾಡಾಕಿಲ್ಲಪ್ಪ ಅಂದ್ರೆ ಅನುಭವಿಸಕ್ಕಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆಯಪ್ಪ ಅಂತಂದ್ರೆ, ದೇವ್ರು ನಮ್ಮನ್ನ ಎಂತ ಸ್ಥಿತಿಯಲ್ಲಿ ಇಟ್ಟಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತೃಪ್ತಿಯಾಗಿರೋದನ್ನ ಕಲಿಬೇಕು, ಸಂತೃಪ್ತ ಆಗಿರ್ಬೇಕು. ಅವಾಗ ಮಾತ್ರ ನಾವು ದೇವ್ರ ಮಹಿಮೆ ಮಾಡಕ್ ಸಾಧ್ಯ. ಯಾಕಂದ್ರೆ ಈ ಲೋಕದಲ್ಲಿ ಹೆಂಗೆ ನಾವು ಮೆರೆದ್ರು ಸಹ, ಹೆಂಗೆ ಇದ್ರು ಸಹ ಏನಾಗ್ತೇವೆ, ಒಂದಿನ ಮಣ್ಣಲ್ಲಿ ನಾವು ಇರೋದ್ರಿಂದ ನಾವೇನ್ ಮಾಡ್ಬೇಕು, ದೇವರು ನಮಗೆ ಕೊಟ್ಟಿರುವುಗಳಲ್ಲಿ ಸಂತೃಪ್ತರಾಗಿರೋದನ್ನ ಕಲಿಬೇಕು. ಬಗೆಯಾಗಿರುವುದನ್ನ ಆಶಿಸುವುದಕ್ಕಿಂತ ಎದುರಿಗಿರುವುದನ್ನ ಅನುಭವಿಸದೆ ಲೇಸು. ಅದರಿಂದ ಬಗೆಯದನ್ನೆಲ್ಲ ಆಸೆ ಪಟ್ಕೊಂಡು, ಇಲ್ದಿರವೆಲ್ಲ ತಲೆ ಮೇಲೆ ಭಾರ ಹಾಕೊಂಡು ಬದುಕೋದಕ್ಕಿಂತ ನಾವೇ ಮಾಡ್ಬೇಕಾಗಿದೆ, ದೇವ್ರು ನಮಗೆ ಕೊಟ್ಟಿರುವುಗಳಲ್ಲಿ ಸಂತೃಪ್ತರಾಗಕ್ಕೆ, ದೇವ್ರಿಗೆ ಮಹಿಮೆ ಮಾಡೋ ಹಾಗೆ ಜೀವಿಸಕ್ಕೆ ನಾವು ಕಲ್ತ್ಕೋಬೇಕು. ಒಟ್ಟಾರೆ ನಾವೇನ್ ಮಾಡ್ಬೇಕಾಗಿದೆ, ದೇವ್ರು ನಮಗೆ ಕೊಟ್ಟಿರುವವುಗಳಲ್ಲಿ ತೃಪ್ತರಾಗಿ, ಹಂಗೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮಗೆ ಕೊಟ್ಟಿರುವವುಗಳಲ್ಲಿ ತೃಪ್ತಿ ಆಗಿರ್ಬೇಕು. ಆಸ್ತಿ ವಿಚಾರ ಆಗ್ಲಿ, ಒಡವೆ ವಿಚಾರ ಆಗ್ಲಿ, ಬಟ್ಟೆ ವಿಚಾರ ಆಗ್ಲಿ, ಮನೆ ವಿಚಾರ ಆಗ್ಲಿ, ಗಂಡ ಹೆಂಡತಿ ಮಕ್ಕಳು, ವಿದ್ಯೆ ಬುದ್ಧಿ, ನಮ್ಮ ಎತ್ತರ, ನಮ್ಮ ಬಣ್ಣ, ನಮ್ಮ ಕುಲ, ನಮ್ಮ ಗೋತ್ರ, ಏನೇನಾಯ್ತೋ ಯಾವ್ದನ್ ದೇವ್ರು ಕೊಟ್ಟಿದಾನ ಅದರಲ್ಲೇ ತೃಪ್ತರಾಗಿರ್ಬೇಕು. ದೇವ್ರು ನಮ್ಮನ್ನ ಏನ್ ಮಾಡಿದಾನಂತೆ, ಜಗತ್ತೋತ್ಪತ್ತಿಗಿಂತ ಮುಂಚೆನೆ ಏನ್ ಮಾಡಿದಾನೆ, ನಮ್ಮ ಸೃಷ್ಟಿ ಮಾಡಿದಾನೆ. ಹಿಂಗಿಂಗೇ ಇರ್ಬೇಕು ನಾವು ಅಂತ ಹೇಳಿ, ಹಿಂಗಿಂಗೇ ನಾವು ಇರ್ಬೇಕಂತ ಹೇಳಿ ದೇವ್ರು ಉಂಟು ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ದಾವಿದನ ಕೀರ್ತನೆಯಲ್ಲಿ ಹೇಳ್ತಾನೆ, ಭೂಗರ್ಭದಲ್ಲಿ ನಾನು ರಚಿಸಲ್ಪಡ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರ ನಿನಗೆ ಮರೆಯಾಗಿದ್ದಿಲ್ಲ ಅಂತ ಹೇಳಿ. ಅಂದ್ರೆ ನಮ್ಮ ಹೈಟು, ನಮ್ಮ ಬಣ್ಣ, ನಮ್ಮ ಚರ್ಮ ಎಲ್ಲವೂ ಸಹ ಏನಾಗಿದೆ, ದೇವರ ಆಲೋಚನೆ ಅಂತೆ ಇದ್ದೇವೆ ನಾವು ಇವತ್ತು. ಅದರಿಂದ ನಾವು ಯಾವುದಕ್ಕೂ ನನಗೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಕೊರಗಬಾರ್ದು. ಎಲ್ಲ ಐತ್, ನನಗೇನು ಬೇಕೋ ಎಲ್ಲ ದೇವ್ರು ನನಗೆ ಕೊಟ್ಟಿದ್ದಾನೆ. ನನ್ನ ಯೋಗ್ಯತೆಗೆ ಏನು ಕೊಡಬೇಕೋ ಅದು ನನಗೆ ಕೊಟ್ಟಿದ್ದಾನೆ. ಅದರಲ್ಲಿ ನಾನು ತೃಪ್ತನಾಗಿದ್ದು ದೇವ್ರಿಗೆ ಮಹಿಮೆ ಮಾಡಬೇಕು. ಅದೇ ನಮ್ಮ ಕುರಿತಾಗಿರ್ತಕ್ಕಂಥ ದೇವ್ರ ಆಲೋಚನೆ, ದೇವ್ರ ಉದ್ದೇಶ. ಅದಕ್ಕೆ ಪೌಲ್ ಹೇಳೋದು,
ನನ್ನನ್ನು ಬಲಪಡಿಸುವ ಆತ ನಡೆದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ದೇವರು ನನಗೆ ಉಪವಾಸದಲ್ಲಿ ನಡೆಸಿದರು, ಊಟವನ್ನು ಕೊಟ್ಟರು, ಏನೇ ಕೊಟ್ಟರು, ಎಂಥ ಪರಿಸ್ಥಿತಿಯಲ್ಲಿ ನಡೆಸಿದ್ರು ನಾನು ಏನು ಮಾಡ್ತೇನೆ, ಸಂತೃಪ್ತನಾಗಿರೋದನ್ನ ನಾನು ಕಲ್ತ್ಕೊಂಡಿದ್ದೇನೆ ಅಂತೇಳಿ. ಅದರಿಂದ ನಾನು ನೀವು ಆ ಥರ ಕಲ್ತ್ಕೊಳ್ಳೋಣ. ಆ ರೀತಿಯ ಕಲ್ತ್ಕೊಂಡು ದೇವ್ರಿಗೆ ಮಹಿಮೆ ಥರ ರೀತಿಯಲ್ಲಿ ನಾವು ಜೀವಿಸೋಣ. ಹಾಗಾಗುವಂತೆ ಕರ್ತ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಇಂದು ಸಮಯಕ್ಕಾಗಿ ನಿಮಗೆ ಮಹಿಮೆ ಮಾಡುತ್ತೇವೆ ರಾಜ್ಯ. ಅಪ್ಪ, ನಾವು ಇರುವವುಗಳಲ್ಲಿ ಸಂತೃಪ್ತರಾಗಿರೋಕ್ಕೆ ನಮಗೆ ಸಹಾಯ ಮಾಡು. ಬಗೆ ಬಗೆಯಾಗಿರೋದನ್ನ ಆಶಿಸಿ ನಾವು ಲೋಕದ ಪಾಪದಲ್ಲಿ ಬಿದ್ದು ನಿನ್ನಿಂದ ದೂರ ಹೋಗದಂತೆ ಸ್ವಾಮಿ ನಮ್ಮನ್ನು ಕಾಪಾಡು. ಈ ಸಂದೇಶವನ್ನ ಆಲಿಸಿರುವಂತ ಇವರೆಲ್ಲ ಪ್ರೇಯರನ್ನ ಆಶೀರ್ವಾದ ಮಾಡ್ರಿ. ಇವರೆಲ್ಲರಿಗಿರುವಂತ ಎಲ್ಲ ವಿಧವಾದ ಕುಂದು ಕೊರತೆಗಳನ್ನ ನಿಮ್ಮ ಪ್ರಭಾದ ಐಶ್ವರ್ಯಕ್ಕಾಗಿ ನೀಗಿಸು. ಹೀಗೆ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಕುಟುಂಬದಲ್ಲಿ ಶಾಂತಿ, ಸಂತೋಷ, ಸಮಾಧಾನ, ಸಮೃದ್ಧಿಯನ್ನು ಗ್ರಹಿಸು. ಇಲ್ಲಿವರೆಗೆ ಈ ಪ್ರೇಯರ್ ಎಲ್ಲರನ್ನ ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ. ಬರೋ ದಿನಗಳಲ್ಲಿ ಇನ್ನೂ ಶ್ರೇಷ್ಠವಾಗಿ ಅವ್ರನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹೀಗೆ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವಾದ ಮಾಡು. ಎಲ್ಲರಂತ ಎಲ್ಲ ಕೊರತೆ ನೀಗಿಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇವ್ರನ್ನ ಆಶೀರ್ವಾದ ಮಾಡು. ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಿರುವಾಗ ಅದರಂತೆ ಜೀವಿಸಕ್ಕೆ ನಮ್ಮ ಎಲ್ಲರಿಗೆ ನಿನ್ನ ಆತ್ಮ ಸಹಾಯ ಅನುಗ್ರಹಿಸು. ನೀವೇ ಆರಂಭ ಬಂದು ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಮಹಿಮೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುವ ಪರಲೋಕ ತಂದೆಯೇ, ಆಮೇನ್. ಈ ರೀತಿಯಾಗಿರುವಂಥ ಸಂದೇಶವನ್ನ ಆಲಿಸಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.